ನಮಸ್ಕಾರ ನಮಸ್ಕಾರ ನಮಸ್ಕಾರ. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಇವತ್ತು ಬ್ಯಾಚುಲರ್ಸ್ಗೆ ಅರ್ಜೆಂಟಾಗಿ ಯಾರೋ ಮನೆಗೆ ನೆಂಟರು ಬಂದರು ಒಂದು ಚಿಕನ್ ಫ್ರೈ ಮಾಡೋದಕ್ಕೆ ಯಾವ ಥರ ಮಾಡ್ಬೋದು. ಆಫೀಸಿಂದ ಬಂದಮೇಲೆ ತುಂಬ ಕಷ್ಟ ಇಲ್ಲದೆ ಮನೇಲಿರೋವಂಥ ಸಾಮಾನುಗಳಲ್ಲೇ ತೊಗೊಳೋದು ಅಡುಗೆ ಮಾಡ್ಬೋದು. ಅಂದರೆ ಅದು ಈಸಿ ಅಂದರೆ ಈಸಿ, ಏನು ಜಾಸ್ತಿ ಮಸಾಲೆ ಇಲ್ಲ ಏನೂ ಇಲ್ಲ, ಒಂದು ಈಸಿಯಾಗಿ ಕಲ್ತ್ಕೊಳ್ಳೋವಂಥ ಒಂದು ಚಿಕನ್ ಫ್ರೈನ ಮಾಡ್ಕೊಬೋದು, ಖುಷಿಯಾಗಿ ತಿನ್ಕೊಬೋದು ಅಂತೇಳಿ ಬರ್ತೀನಿ ಇವತ್ತು ಚಂದ್ರು ಕಿಚನಲ್ಲಿ. ಮಾಡಿ ತೋರಿಸೇ ಬಿಡೋಣ, ನಿಮಗೆ ಖುಷಿ ಪಡಿಸೇ ಬಿಡೋಣ. ಬನ್ನಿ ಮಾಡಿಬಿಡೋಣ. ದೀಪಾಲಂಕಾರ ಬೆಳಗಿಸ್ತೀನಿ, ಎಣ್ಣೆ ಹಾಕೋದೆ ಬಾಣಲಿಗೆ, ಪಟಾಪಟ ಅಂತ ಮಾಡ್ತಾ ಇರ್ಬೇಕು, ಚಟಾಪಟ ಅಂತ ಕೊಡ್ತಾ ಇರಬೇಕು. ಎಣ್ಣೆ ಕಾಯಿಲೆ ಒಂದು 3/4 kg ಚಿಕನ್ ತೊಗೊಂಡಿದ್ದೀನಿ. 1/4 kg ಕೋಳಿ ತೊಗೊಂಡ್ರೆ ಎಲ್ಲ ಹೋದರೆ 1/3 kg ಬರುತ್ತೆ. ಮನೇಲಿ ಒಂದು 4-5 ಜನ ನೆಂಟರು ಬಂದರೂ ಮಾಡ್ಕೊಬಿಡ್ಬೋದು. ಏನಿಲ್ಲ, ಒಂದು ಬೇಳೆ ಸಾರು ಮಾಡ್ದೆ, ಈ ಥರ ರಸಮ್ ಮಾಡ್ದೆ, ಮೆಡ್ರಾಸ್ ರಸಮ್ ಮಾಡ್ಕೊಂಡು ಕಲ್ತ್ಕೊಂಡು ಖುಷಿಯಾಗಿ ತಿನ್ಕೋಬೋದು. ಈಗ ಒಂಚೂರು ಚಟಾಪಟ ಅಂತ ಕರಿಬೇವು ಬಿಟ್ಬಿಡೋಣ. ನೋಡಿ, ಚಟಾಪಟ ಅಂತ ಕರಿಬೇವು ಒಂದು 2 ಮೆಣಸಿನ್ಕಾಯಿ, ಹಿಂಗಂದರೆ ಖಾರಕ್ಕೆ ಎಣ್ಣೆಯಲ್ಲಿ ಸ್ವಾದ ಹಿಡ್ಕೊಳ್ಳುತ್ತೆ. ಸ್ವಲ್ಪ ಸೋಂಪು ಇದ್ರೂ ಆಗ್ಬೋದು, ಆಗದೇನೆ ಇರ್ಬೋದು. ಒಂದು 2 ಏಲಕ್ಕಿ ಹಿಂಗೆ ಅಂದ್ಕೊಂಡು ಈಗ ಒಂದು ಫುಲ್ ಈರುಳ್ಳಿಯನ್ನು ಇದಕ್ಕೆ ಬಿಟ್ಬಿಡೋದು. ಒಂಚೂರು ಬ್ರೌನಿಷ್ ಆಗಬೇಕು. ನೋಡಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ವಿ, ಕರಿಬೇವು ಹಾಕಿದ್ದೀವಿ, ಈರುಳ್ಳಿ ಹಾಕಿದ್ದೀವಿ. ಈರುಳ್ಳಿ ರುಚಿ ಎಣ್ಣೆ ಜೊತೆಗೆ ಸ್ವಾದ ಬರ್ತಾಯಿದ್ರೆ 5 ನಿಮಿಷ ಫಟಾಫಟ್ ಚಿಕನ್ ಅಂತ ಮಾಡ್ಕೊಂಡು ಖುಷಿಯಾಗಿ ಬಾರಿಸ್ತಾ ಇರ್ಬೋದು. ಆಫೀಸಿಂದ ಬರ್ತೀರಾ, ಮನೆಗೆ ಅರ್ಜೆಂಟಾಗಿ ಯಾವುದೋ ನೆಂಟರು ಬಂದರು, ಏನೋ ಒಂದು ಚಿಕನ್ ಮಾಡಬೇಕು, ಕಬಾಬ್ ಮಾಡಬೇಕು, ಕಲಿಸ್ಬೇಕು, ಎಣ್ಣೆಲಿ ಬಿಡಬೇಕು, ಏನಿಲ್ವಲ್ಲ, ಹಿಂಗೆ ಅಂದ ಅಲ್ಲಾಡಿಸ್ಬಿಟ್ಟ ರುಚಿಯಾಗಿ ತಿಂದ. ಈಗ ನೋಡಿ, ಈರುಳ್ಳಿ ಒಂದು ಕೆಂಪಾರಕ್ಕೆ ಬಂತು, ಟೊಮೊಟೊ ಇದಕ್ಕೆ ಹಾಕ್ಬಿಡೋಣ. ಟೊಮೊಟೊನು ಚೆನ್ನಾಗಿ ಪೇಸ್ಟ್ ಆಗಲಿ. ಇದಕ್ಕೊಂದು ಚೂರು ಕಸ್ತೂರಿ ಮೆಥಿ, ನೋಡಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಬಡಿಸ್ತಿದ್ದೀವಿ. ಪಟಾಪಟ್ ಚಟಾಪಟ್ ಅಂತ ಮಾಡ್ಕೊತಾ ಇರ್ಬೋದು. ಚಟಾಪಟ ಚಿಕನ್, ಇವತ್ತು ನಮ್ಮ ಟೈಟ್ಲೇ ಒಂದು ಚಟಾಪಟ ಚಿಕನ್. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ 1 ಸ್ಪೂನನ್ನು ಇದಕ್ಕೆ ಹಾಕ್ಬಿಡೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚೂರು ಅರಿಶಿನ ಪುಡಿ, 1 ಸ್ಪೂನು ಗರಂ ಮಸಾಲೆ, 1.5 ಸ್ಪೂನು ಧನಿಯಾ ಪುಡಿ, ಮನೆಯಲ್ಲೇ ಪುಡಿ ಮಾಡಿದ ಧನಿಯಾ ಪುಡಿ, 1.5 ಸ್ಪೂನ್ ಚಿಲ್ಲಿ ಪೌಡ್ರು. ನೋಡಿ, ಏನು ಕಷ್ಟ ಇದೆಯಾ, ಎಲ್ಲ ಮನೆಯಲ್ಲೇ ಇರುತ್ತೆ. ಈಗ ಚಿಕನ್ನು ಚೆನ್ನಾಗಿ ಒಂದು 3 ಸಲ ತೊಳ್ಕೊಂಡಿದ್ದೀವಿ, ಸಣ್ಣ ಪೀಸ್ ಮಾಡಿಸಿದ್ದೀನಿ. ಒಂದೇ ಒಂಚೂರು ನೀರು ಹಾಕೋಣ. ಇನ್ನೇನು ಮಸಾಲೆ ಇಲ್ಲ, ಇಷ್ಟೇ ಮಾಡೋದು. ಒಂದು 10 ನಿಮಿಷ ಆದಮೇಲೆ ಬೆಂದೋಗಿರುತ್ತೆ ಚಿಕನ್. ರುಚಿಯಾಗಿ ಮಾಡಿ ಅನ್ನನೋ ಬೇಳೆ ಸಾರೋ ಮಾಡಿರ್ತೀರ, ಈ ಚಿಕನ್ ನೆನ್ಸ್ಕೊಳೋದು, ಖುಷಿಯಾಗಿ ತಿನ್ಕೊಳೋದು. ನೋಡಿ, ಯಾವುದು ಜಾಸ್ತಿ ಆಯಿರಲ್ಲ, ಏನಿರಲ್ಲ. ಪರ್ಫೆಕ್ಟ್ ಉಪ್ಪು, ಪರ್ಫೆಕ್ಟ್ ಖಾರ, 1.5 ಸ್ಪೂನು ಚಿಲ್ಲಿ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ. ಮುಗಿದೋಯ್ತಾ?
ಚಟಾಪಟ ಅಂತ ಮಾಡ್ಕೊಂಬಿಡ್ಬೋದು. ನೋಡಿ ಎಷ್ಟು ಈಸಿ ಅಲ್ವಾ. ನೋಡಿ ಇವಾಗ ಚೆನ್ನಾಗಿ ನೀರು ಬಿಡ್ಕೋತಾ ಇದೆ. ಒಂದು 5 ನಿಮಿಷ ಮುಚ್ಚಿಬಿಟ್ಟು ಹಿಂಗೆ ತಟ್ಟೆ ಮುಚ್ಚಿಡೋಣ. ಇದನ್ನು ಮುಚ್ಚಿ 5 ನಿಮಿಷದ ನಂತರ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಎಳೆ ಕಾವಲು ಮಡಗಿದ್ದೀನಿ, ಬೇಯ್ತಾ ಇರಲಿ. ಆಮೇಲೆ ಬರೋದು, ತಿರುಗಿಸ್ಕೊಡೋದು, 10 ನಿಮಿಷ ಆದಮೇಲೆ ತಿಂದುಬಿಡೋದು ಅಲ್ವಾ. ಇಷ್ಟು ಈಸಿ. ಚಂದ್ರು ಅಂಕಲ್ ಎಷ್ಟು ಈಸಿಯಾಗಿ ತೋರಿಸಿದ ನೋಡಿ. ನೋಡಿ ಈಗ ಚೆನ್ನಾಗಿ ಬೇಯ್ತಾ ಇದೆ. ಇದಕ್ಕೆ ಒಂದು 2 ಹಸಿಮೆಣ್ಸಿನ್ಕಾಯಿ ಉದ್ದುದ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತಿರುಗಿಸ್ಕೊಟ್ಬಿಟ್ಟು ಒಂದು 5 ನಿಮಿಷ ಮುಚ್ಚೋದು. ಅದಾದಮೇಲೆ ತಿರ್ಗಾ ಬರೋದು, ಕೊತ್ತಂಬರಿ ಹಾಕೋದು, ಅದಾದಮೇಲೆ ಉಣ ಬಡಿಸೋದು, ರುಚಿಯಾಗಿ ತಿನ್ನಿಸೋದು. ನೋಡ್ತಾಯಿರಿ, ಆ ಸ್ವಾದ ಬರುತ್ತೆ. ಆ ಮೆಣಸಿನ್ಕಾಯಿ ಸ್ವಾದ ಇದೆಯಲ್ಲ, ಆ ಫ್ಲೇವರೇ ಬೇರೆ. ಲಾಸ್ಟಲ್ಲಿ ಒಂಚೂರು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಆ ಖಾರನೂ ಚೆನ್ನಾಗಿರುತ್ತೆ, ಆ ಸ್ಮೆಲ್ಲು ಸೂಪರಾಗಿರುತ್ತೆ. ಇನ್ನೊಂದು 2 ನಿಮಿಷದಲ್ಲಿ ಇದು ಚೆಂದ ಮರಳುತ್ತೆ. ಇದಾದಮೇಲೆ ಕೊತ್ತಂಬರಿ ಉದುರಿಸೋದು, ಖುಷಿಯಾಗಿ ತಿನ್ಸೋಕೆ ಕೊಡೋದು. ಕಲ್ತ್ಕೊಬಿಡ್ಬೇಕು, ಮಾಡ್ಕೊಬಿಡ್ಬೇಕು, ಖುಷಿಯಾಗಿ ತಿನ್ಕೊಬಿಡ್ಬೇಕು. ಪಟಾಪಟ್ ಚಟಾಪಟ್ ಅಂತ ಮಾಡೋದು ಅಂತ ತಿನ್ನೋದು. ಈಗ ನೋಡಿ ಪರಿಪೂರ್ಣತೆಯಿಂದ ಆಗಿದೆ. ಸ್ವಲ್ಪ ಗೊಜ್ಜು ಚೆನ್ನಾಗಿ ಸಿಕ್ಕಿದೆ ನೋಡಿ. ಏನು ಹಾಕಿಲ್ವಲ್ಲ, ಕಾಯಿ ಹಾಕಿಲ್ಲ, ಏನಿಲ್ಲ. ಒಂದು ಟೊಮೊಟೊ, ಒಂದು ಈರುಳ್ಳಿ, ಅನ್ನದ ಜೊತೆ ಕಲ್ಸ್ಕೊಳೋದು, ಚಪಾತಿ ಜೊತೆ ತಿನ್ಕೊಳೋದು, ಚಂದ್ರು ಅಂಕಲ್ನ ನೆನೆಸ್ಕೊಳೋದು, ಮಾಡ್ಕೊಂಡು ಖುಷಿಯಾಗಿ ತಿನ್ಕೊಳೋದು ನೋಡಿ. ಈಗ ಒಂಚೂರು ಇದಕ್ಕೆ ಸ್ವಾದಕ್ಕೆ ಕೊತ್ತಂಬರಿಯನ್ನು ಉದುರಿಸ್ಬಿಡೋಣ. ನೋಡಿ ಏನಣ್ಣ ಇತ್ತಾ, ಮಸಾಲೆ ಜಾಸ್ತಿ ಇತ್ತಾ, ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಒಂಚೂರು ಧನಿಯಾ ಪುಡಿ, ಒಂಚೂರು ಗರಂ ಮಸಾಲೆ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಈರುಳ್ಳಿ, ಒಂದು ಟೊಮೊಟೊ, ಇಷ್ಟಕ್ಕೆ ಮುಗಿದೋಯ್ತು. ಅಡುಗೆ ರೆಡಿ ಆಗೋಯ್ತು. ನೋಡ್ಕೊಂಡು ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ. ಈಗ ಇದಕ್ಕೆ ಉಣ ಬಡಿಸೋಕ್ಕೆ ಇಂಧನ ಆಫ್ ಮಾಡೋಣ. ಚಿಕನನ್ನು ಇದಕ್ಕೆ ಹಾಕ್ಬಿಡೋಣ. ಚಟಾಪಟ ಅಂತ ಹೇಳಿ ಫಟಾಫಟ್ ಅಂತ ಒಂದು ಚಿಕನ್ ಮಾಡಿದ್ದೀನಿ. ನೀವೆಲ್ಲ ಕಲ್ತ್ಕೋಬೇಕು, ಬೇಗ ಮಾಡ್ಕೋಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಸಲ ಬೆಲ್ ಬಟನ್ ಒತ್ಬಿಡಿ. ಈ ಥರ ರುಚಿಯಾದ ಅಡುಗೆನ ಬರ್ತೀನಿ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ತೋರಿಸ್ತೀನಿ. ಕಲ್ತ್ಕೋತಾ ಇರ್ಬೇಕು, ಮಾಡ್ಕೋತಾ ಇರ್ಬೇಕು, ಖುಷಿಯಾಗಿ ತಿಂತಾ ಇರ್ಬೇಕು. ಹೋಗಿ ಬರೋಣ, ಪ್ರೀತಿ ತರೋಣ. ಧನ್ಯವಾದ.